ಸರ್, ಇವತ್ತು ಅದ್ದೂರಿ ಹಿಂದೂ ಮಹಾಗಣಪತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ, ಏನ್ ಅನಿಸ್ತಾ ಇದೆ ನಿಮ್ಗೆ? ನಮಗೆ ಅದು ಕಳೆದ ವರ್ಷದಿಂದ ಗೊತ್ತು, ಅದು ಈ ವರ್ಷ ನಾನು ಬರಲೇಬೇಕು ಅಂತ ಹೇಳಿ ಮೈಸೂರಿಂದ ಬಂದಿದ್ದೇನೆ. ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಒಂದು, ಇಡೀ ರಾಜ್ಯಾದ್ಯಂತ ಗಣಪತಿಯನ್ನು ಕೂರಿಸ್ತಾರೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತವೆ. ಅದೇನು ದೊಡ್ಡ ಇದಲ್ಲ, ಅದೇ ಎಲ್ಲ ಹಿಂದೂ ಧರ್ಮದ ಒಂದು ಇದು. ಆದ್ರೆ ಇಲ್ಲಿ ನಡೀತಿರೋದು ವಿಶೇಷ ಅಂತ ಹೇಳ್ತೇನೆ. ಮಹಾಗಣಪತಿ ಅಂತ ಮಾಡಿದ್ದಾರೆ. ಜೊತೆಗೆ ಆ ಹಿಂದೂ ಇದರಲ್ಲಿ ಬಾಲಗಂಗಾಧರ ತಿಲಕ್ ಮತ್ತು ವೀರ ಸಾವರ್ಕರ್ ಫೋಟೋ ಹಾಕಿದ್ದಾರೆ. ನೋಡಿ, ನೀವು ಅಬ್ಸರ್ವ್ ಮಾಡಿದ್ದೀರಾ? ಅಂದ್ರೆ ಇಲ್ಲಿ ಒಂದು ನಾಗರಕಟ್ಟೆ ಏನಿತ್ತು ಅದರ ಪುನರುತ್ಥಾನ ಮಾಡಿದ್ದು ವಿಶೇಷ. ಆ ದೃಷ್ಟಿಯಿಂದ ಇಲ್ಲಿಯ ಮಹಾಗಣಪತಿ ಪ್ರತಿಷ್ಠಾನ ಅತ್ಯಂತ ಪರಿಣಾಮಕಾರಿ ಕೆಲಸ. ಮತ್ತೆ ಸುಮ್ಮನೆ ನಾವು ಕುಣಿಯೋಕೆ ಒಂದು ವಾರ ಗಣಪತಿ ಇಟ್ಬಿಟ್ಟು ಡಾನ್ಸು, ಅದು ಯಾವುದಾದೋ ಡಾನ್ಸ್, ಬೇಡದ ಸಿನಿಮಾ ಗೀತೆಗಳನ್ನ ಬೇಡದ ಹಾಕಿ, ಅದರಿಂದ ಏನು ನಮ್ಮ ಹಿಂದೂ ಸಮಾಜ ಒಗ್ಗಟ್ಟಾಗೋದಿಲ್ಲ. ಹಿಂದೂ ಸಮಾಜ ಜಾಗೃತಿ ಆಗಬೇಕಾದ್ರೆ ಅದಕ್ಕೊಂದು ಅರ್ಥ ಇರಬೇಕು. ಅದಕ್ಕಾಗಿ ಇದನ್ನು ಅರ್ಥಪೂರ್ಣ ಕಾರ್ಯಕ್ರಮ ಅಂತ ಹೇಳ್ತೀನಿ. ಎಲ್ಲಕ್ಕಿಂತ ಇದು ವಿಶಿಷ್ಟವಾಗಿದೆ. ಆದ್ರಿಂದ ಇದಕ್ಕೆ ನನಗೆ ಬರ್ಲಿಕ್ಕೆ ತುಂಬಾ ಖುಷಿಯಾಗಿದೆ, ಬಂದಿದ್ದೇನೆ. ಸರ್, ಹಾಗೆ ತಾವು ಮೈಸೂರವರು ಅಂತ ಹೇಳಿದ್ರೆ, ಈಗ ಮೈಸೂರು ದಸರಾಗೆ ಮುಸ್ಲಿಮ್ಸ್ ಮಹಿಳೆಯನ್ನು ಆಯ್ಕೆ ಮಾಡಿದ್ದಾರೆ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳ್ಬೋದು? ಈಗ ನಾನು ಅದನ್ನ ಇಂಡಿಯಾ ಟುಡೇ ಪತ್ರಿಕೆಯವರು ಬಂದಾಗ ಅವ್ರು ಇಂಟರ್ವ್ಯೂ ಮಾಡಿದ್ರು, ಅದಕ್ಕೆ ಹೇಳಿದ್ದೇನೆ ನಾನು. ಏನಂದ್ರೆ, ಆ ಬೋಕರ್ ಪ್ರಶಸ್ತಿ ಇದೆಯಲ್ಲ, ಅದು ಇಂಗ್ಲಿಷ್ ಅನುವಾದಕ್ಕೆ ಕೊಡೋ ಪ್ರಶಸ್ತಿ. ಇವ್ರದ್ದು ಬಾನು ಮುಸ್ತಕ್ ಅವರ ಹೃದಯದ ಹಣತೆ ಅಂತ ಹೇಳುವ ಕತೆ ಚೆನ್ನಾಗಿದೆ. ಅದನ್ನ ದೀಪ್ತಿ ಅಂತ ಹೇಳುವವರು ಅನುವಾದ ಮಾಡಿದ್ದು, ಹಿಂದೂ ಮಹಿಳೆ ಅನುವಾದ ಮಾಡಿದ್ದು. ಆಕ್ಚುಲಿ ಅಲ್ಲಿಗೆ $50,000 ಅದಕ್ಕೆ ಬಹುಮಾನ ಬಂದಿದೆ. ಅದನ್ನು ಈಕ್ವಲ್ ಆಗಿ ಹಂಚಲಾಗಿದೆ. ಬಾನು ಮುಸ್ತಾಕ್ ಮಾತ್ರ ಅದರ ಕ್ರೆಡಿಟ್ ಅಲ್ಲ, ಆ ಮಹಿಳೆಯು ಕೂಡ ಇದರ ಕ್ರೆಡಿಟ್. ಆದ್ರೆ ಬಾನು ಮುಸ್ತಾಕನ್ನೇ ದಸರಾಕ್ಕೆ ಯಾಕೆ ಕರೆದಿದೆ ಅಂದ್ರೆ ಮುಸ್ಲಿಮು. ಆ ಬಾನು ಮುಸ್ತಾಕ್ ಏನಾದ್ರೂ ಮುಸ್ಲಿಂ ಅಲ್ಲದೆ ಹೋಗಿದ್ರೆ ವೋಕರ್ ಪ್ರಶಸ್ತಿಗೆ ಆಸ್ಕರ್ ಪ್ರಶಸ್ತಿ ಪಡ್ಕೊಂಡ್ರು ಅವ್ರನ್ನ ಕರಿತಾ ಇರಲಿಲ್ಲ. ಇನ್ನೂ ಒಂದು, ಇದು ವಿವಾದ ಅಲ್ಲ, ಬಾನು ಮುಸ್ತಾಕ್ ಅವಳು ಹೇಳಿದ ಹಿಂದಿನ ಹೇಳಿಕೆಗಾಗಿ ವಿರೋಧ. ಈಗ ನಿಸಾರ್ ಅಹಮದ್ ಅವರನ್ನ ಕರೆದಿದ್ರು, ಯಾರೂ ವಿರೋಧ ಮಾಡಲಿಲ್ಲ. ಅವರು ಕುರಿಗಳು ಸಾರ್ ಕುರಿಗೆ ಬರ್ದಿದ್ದಾರೆ, ನಿತ್ಯೋತ್ಸವ ಅಂತ ಹೇಳಿ ಗೀತೆ ಬರ್ದಿದ್ದಾರೆ, ಅದು ನಿಸಾರ್ ಅಹಮದ್ ಬರ್ದಿದ್ದು. ಅಂದ್ರೆ ಅವರು ಅವರಿಗೆ ಯಾವ ಜಾತಿ ಮತ ಇರಲಿಲ್ಲ ನಿಸಾರ್ ಅಹಮದ್ಗೆ. ಆದ್ರೆ ಇವರಿಗಿದೆ, ಇವರು ನಮ್ಮ ಕರ್ನಾಟಕ ಭುವನೇಶ್ವರಿಯನ್ನ ನೀವು ಯಾಕೆ ಆ ಹೆಸರು ಹಾಕಿದ್ದೀರಿ, ಮತ್ತೆ ಕುಂಕುಮ ಕೇಸರಿಯನ್ನೆಲ್ಲ ನೀವು ತೋರಿಸ್ತಾ ಇದ್ದೀರಿ, ಇದು ನಾವು ಮುಸ್ಲಿಮರಿಗೆ ಹರಾಮ್ ಅಲ್ವಾ ಅಂತ ಹೇಳಿದ ಕಾರಣಕ್ಕಾಗಿ ಈಗ ಇವತ್ತೇನು ಹೇಳಿಕೆ ಕೊಟ್ಟಿದ್ದಾರೆ ಬಾನು ಮುಸ್ತಾಕ್, ಚಾಮುಂಡೇಶ್ವರಿಯೇ ನನ್ನನ್ನು ಕರೆಸಿಕೊಂಡಿದ್ದಾಳೆ. ಹೌದು, ನೀವು ಆರತಿ ಎತ್ತಬೇಕು, ನೀವು ಪೂಜೆ ಮಾಡಬೇಕು, ಕುಂಕುಮ ಹಚ್ಕೊಳ್ಬೇಕು. ಹಿಂದೂ ಸಂಪ್ರದಾಯ ಎಲ್ಲ ಅವರೇ ಕರೆಸಿಕೊಂಡಿದ್ದು ಬಾನು ಮುಸ್ತಾಕನ್ನ, ಚಾಮುಂಡೇಶ್ವರಿಯೇ ಕರೆಸಿಕೊಂಡಿದ್ದು. ನೀವು ನನ್ನ ಆರತಿ ಎತ್ತದಿಲ್ಲ ಅಂದ್ರೆ ಚಾಮುಂಡೇಶ್ವರಿಗೆ ಬೇಸರ ಆಗಲ್ವಾ? ಬೇಸರ ಆಗುತ್ತೆ ತಾನೆ? ಹೋಗಿ ಮಾಲೆ ಹಾಕಿ ಕುಂಕುಮ ಹಚ್ಕೊಳ್ಳಿ, ಆರತಿಯನ್ನು ನೀವೇ ಎತ್ತಿ ಚಾಮುಂಡೇಶ್ವರಿಗೆ ಜೈ ಅಂತೇಳಿ ಹೇಳಿ, ನಾವೆಲ್ಲ ಭಾರತ ಮಾತಾಗೆ ಜೈ ಅಂತ ಹೇಳೋ, ಚಾಮುಂಡೇಶ್ವರಿಗೆ ಜೈ ಅಂತ ಹೇಳಿ ಬರ್ಲಿ, ಸಂತೋಷ. ಮೈಸೂರಲ್ಲೇ ವಿರೋಧ ಮಾಡ್ತೀರಾ ಅಂತ ಮೈಸೂರು ಜನ ನೋಡಿ, ವಿರೋಧ ಅಂತ ಹೇಳಿದ್ರೆ ಸುಮ್ಮನೆ ಅದು ಅಲ್ಲಿ ಮಹಿಷಾಸುರ ಮಾಡಿದ ಜಾಗರಿ. ಅದು ಕೆಲವು ದುಷ್ಕರ್ಮಿಗಳಿದ್ದಾರೆ, ಅವ್ರಿಗೆ ಅರ್ಥನೇ ಆಗಲ್ಲ. ಅದು ಚಾಮುಂಡೇಶ್ವರಿಯನ್ನ ಹೆಸರನ್ನ ಕೆಡಿಸಲಿಕ್ಕೆ ಈಗ ಧರ್ಮಸ್ಥಳದಲ್ಲಿ ಮಾಡಿಲ್ವ, ಅದೇ ತರ ಮಹಿಷ ದಸರಾ ಅಂತ ಮಹಿಷನೇ ದೊಡ್ಡವಂತ ಮಾಡಿದ ಜಾಗ ಅದು. ಕೆಲವರು ಇದ್ದಾರೆ. ವಿರೋಧ ಯಾಕೆ ಮಾಡೋದು? ನಮ್ಮ ವಿರೋಧವನ್ನ ಅನೇಕರು ತಮ್ಮ ಮೀಡಿಯಾಗಳಲ್ಲಿ ವ್ಯಕ್ತಪಡಿಸಿದ್ದಾರೆ. ಹೋಗಿ ಆ ಕಾರ್ಯಕ್ರಮಕ್ಕೆ ತಡೆ ಮಾಡೋದಿದೆಯಲ್ಲ, ಅದು ಚಂದ ಇಲ್ಲ, ನಾನು ಅದಕ್ಕೆ ಒಪ್ಪಲ್ಲ. ಯಾಕೆಂದ್ರೆ ಅಲ್ಲಿ ಒಂದು ಪೂಜೆ ಪುನಸ್ಕಾರಗಳು ನಡೀತಾ ಇರ್ತವೆ. ಇವ್ರನ್ನ ಕರೆದಿದ್ದಾರೆ. ನಾನು ಹೇಳೋದು, ನೀವು ನಿಜವಾಗಿಯೂ ಜಾತ್ಯತೀತರೇ ಆಗಿದ್ರೆ, ನೀವು ಸೆಕ್ಯುಲರ್ ಮಹಿಳೆ ಆಗಿದ್ರೆ, ಹೋಗಿ ಚಾಮುಂಡೇಶ್ವರಿಗೆ ಆರತಿ ಎತ್ತಿ ಕುಂಕುಮ ಹಚ್ಕೊಳ್ಳಿ. ನೀವು ಹಿಂದೆ ಹೇಳಿದ್ರಲ್ಲ, ಭುವನೇಶ್ವರಿ ಹೆಸರನ್ನ ಯಾಕೆ ಇಟ್ರಿ, ನಮ್ಮ ಮುಸ್ಲಿಮರಿಗೆ ಇದರಿಂದ ನೋವಾಗಿದೆ, ಕುಂಕುಮ ಕೇಸರಿ ಎಲ್ಲ ತೋರಿಸ್ತಾ ಇದ್ದೀರಿ ನಮಗೆ, ಅದನ್ನ ತಪ್ಪು ಅಂತ ಹೇಳಿ ಯದುವೀರ್ ಹೇಳಿದಾರಲ್ಲ ನಮ್ಮ MP, ತಪ್ಪು ಅಂತ ಹೇಳಿ. ನಾನು ಹಾಗೇನೋ ನನಗೆ ಬುದ್ಧಿ ಭ್ರಮಣೆಯಾಗಿ ಹೇಳ್ಬಿಟ್ಟೆ ಅಂತ ಹೇಳಿ. ಈಗ ನನ್ನ ಬುದ್ಧಿ ಬೆಳೆದಿದೆ, ಬೂಕರ್ ಪ್ರಶಸ್ತಿ ಬಂದ ಮೇಲೆ ಬುದ್ಧಿ ಇನ್ನಷ್ಟು ದೊಡ್ಡದಾಗಿದೆ ಅಂತ ಹೇಳಿ. ಈಗ ಸರ್ಕಾರಕ್ಕೆ ಹೇಳ್ತೀರಾ ಅಂತ, ಬೇಡ ಅಂತ ಏನಾದ್ರು ತಿರಸ್ಕಾರ ಮಾಡ್ತೀರಾ ಮಹಿಳೆಯನ್ನ? ಬಂಡ ಸರ್ಕಾರಕ್ಕೆ ಏನು ಹೇಳಿದ್ರು ಆಗಲ್ಲಮ್ಮ, ಏನಾಗಲ್ಲ. ಈಗ ಅವ್ರು ಬಂಡ ಬಿದ್ದು ಬಿಟ್ಟಿದ್ದಾರೆ. ಹೋಗಿ 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 ಅವರು ಈ ನಮ್ಮ DK ಶಿವಕುಮಾರ್ ಇದ್ರಲ್ಲ, ನಮಸ್ತೆ ಸದಾವತ್ಸಲೆ ಮಾತೃಭೂಮಿ ಸ್ವಯ ಹಿಂದೂ ಭೂಮಿ ಸುಖಮೂರ್ತಿ, RSS ಗಾನವನ್ನ ನನಗೆ ಅದೂ ಗೊತ್ತಿದೆ ಅಂತ ಹೇಳುವ ಹುಂಬತನದಲ್ಲಿ ಹೇಳಿದ್ರು. ಯಾವಾಗ ಹಿಂದುಗಡೆಯಿಂದ ಒತ್ತ ಬಿತ್ತು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಇದು, ಆಗ ಅವ್ರು ಕ್ಷಮೆ ಕೇಳಿದ್ರು. ಅವ್ರು ನಿಜವಾಗಿ ಹೇಳಕ್ಕೆ ಹೊರಟಿದೆ ಏನು ಗೊತ್ತಾ? ನಮಸ್ತೆ ಸೋನಿಯಾ ಮಾತೆ, ನಿನಗೆ ವಂದನೆ. ಆಕೆಯ ಮಕ್ಕಳಾದ ರಾಹುಲ್ನೇ, ಪ್ರಿಯಾಂಕಾ ಗಾಂಧಿಯೇ, ನಾನು ನಿಮ್ಮ ಚರಣಗಳಿಗೆ ನನ್ನ ಶಿರವನ್ನು ಅರ್ಪಿಸುತ್ತೇನೆ. ನೀವೇ ಭಾರತದ ಅಧಿದೇವತೆ, ಸೋನಿಯೇ ನೀನೇ ನನ್ನ ಮಾತೆ. ಹೀಗೆ ಹೇಳಬೇಕಾದವರು ಬಾಯಿ ತಪ್ಪಿ
ನಮಸ್ತೆ ಸದಾವತಲೆ ಅಂತ ಹೇಳ್ಬಿಟ್ರು. ಯಾಕೆಂದ್ರೆ ಡಿ ಕೆ ಶಿವಕುಮಾರ್ ಒಬ್ಬ ಹುಂಬ ಅಂದ್ರೆ ಏನೆಲ್ಲ ಹೇಳ್ಬಿಡೋದು ಬಾಯಿಗೆ ಬಂದಾಗ, ಅಲ್ಲಿಂದ ಕ್ಷಮೆ ಕೇಳೋದು. ಈಗ ಅದು ಹಿಂದೂಗಳ ಬೆಟ್ಟ ಅಂತ ಹೇಳಿದ್ದಾರೆ, ಇನ್ಯಾರ್ದು ನಿಮ್ಮ ಬ್ರದರ್ಸ್ದು ಟಿಪ್ಪುದಾ, ನಿಮ್ಮ ಬ್ರದರ್ ಇದ್ದಾರಲ್ಲಿ ಇನ್ನೊಬ್ಬ ಹೈದರ್ದ, ಹೇಳ್ಬಿಡಿ ಅದನ್ನು. ಯೇಸು ಬೆಟ್ಟವನ್ನು ಮಾಡಿದವರು ನೀವು, ಹನುಮಂತ ಬೆಟ್ಟವನ್ನ ಯೇಸು ಬೆಟ್ಟ ಅಂತ ಮಾಡಿದವರು ಇದೇ ಡಿ ಕೆ ಶಿವಕುಮಾರ್. ಮತ್ತೆ ನೀವು ತಿಳ್ಕೊಂಡು ಬರೋದು ಅವ್ರು ಇಷ್ಟೆಲ್ಲ ನಾಮ ಹಾಕಿ ಬೆತ್ತಲೆ ಎಲ್ಲ ಒಂದು ಪಂಚೆ ಇಟ್ಕೊಂಡು ಅವ್ರು ಹೋಗಿ ಪ್ರಯಾಗದಲ್ಲಿ ಮುಳುಗಿದ್ರಲ್ಲ, ಪ್ರಯಾಗ ಮತ್ತೆ ಧರ್ಮಸ್ಥಳಗಳು ಯಾಕೆ ಅಂತ ಹೇಳಿ ನೋಡೋಣ, ಗೊತ್ತಾ ನಿಮಗೆ? ಅಯ್ಯೋ ಸಿದ್ದರಾಮಯ್ಯ ನಿಲ್ಲಿಸಿ ನನ್ನ ಮುಖ್ಯಮಂತ್ರಿ ಮಾಡಿ ಅಂತ ಕೇಳಕ್ಕೆ ಹೋಗಿದ್ದವರು ದೇವರ ಹತ್ರ. ಅದು ಅದು ಅವರ ಸ್ವಾರ್ಥಕ್ಕೆ ಹೋಗಿದ್ದು. ಒಬ್ಬ ಭಕ್ತನಿಗೆ ಸ್ವಾರ್ಥ ಇರೋದಿಲ್ಲ. ಈ ಪುನೀತ್ ಕೆರೆಗಳಿಗೆ ಎಂತ ಸ್ವಾರ್ಥ? ಇಲ್ಲಿ ನಾಗರಕಟ್ಟೆ ಮಾಡಿ ಅವ್ರೇನಾದ್ರು ಇಲೆಕ್ಷನ್ ನಿಲ್ತಾರ? ಅವ್ರು ಇಲೆಕ್ಷನ್ ನಿಂತರೂ ಸೋತೋಗ್ತಾರೆ. ಯಾಕೆ ಗೊತ್ತಾ? ಅವರಿಗೆ ಎಲ್ಲ ವೋಟರ್ಗೆ 2,000 ರೂಪಾಯಿ ಕೊಡಕ್ಕಾಗಲ್ಲ. ಅವ್ರಿಗೆ ಅವ್ರು ಎಷ್ಟಾದ್ರೂ ಇಲೆಕ್ಷನ್ ಸೋಲದೆ ಅಂತವ್ರು ನಿಂತರೆ. ಅದಕ್ಕಾಗಿ ಡಿ ಕೆ ಶಿವಕುಮಾರ್ ಅಂತ ಹುಂಬ ಸರ್ಕಾರಕ್ಕೆ, ಸಿದ್ದರಾಮಯ್ಯನಂತ ಮುಸ್ಲಿಮರ ಓಲೈಕೆ ಬರೋ ಸರ್ಕಾರಕ್ಕೆ ಯಾರು ಏನು ಹೇಳಿದ್ರು ಆಗಲ್ಲ. ಅದು ಬಂಡೆ ಸರ್ಕಾರ ಅಲ್ಲ, ಬಂಡ ಸರ್ಕಾರ.